ಯುವ ಕಾಂಗ್ರೆಸ್ನ ನಾಯಕನಿಗೆ ಅವಕಾಶ ಸಿಕ್ಕಿದೆ. ಒಬ್ಬ ಯುವಕನಿಗೆ ಸಮರ್ಥವಾಗಿ ದಾವಣಗೆರೆ ಸೌತನ್ನು ನಡೆಸ್ತಾರೆ. ಶಾಮನೂರು ಕುಟುಂಬದವರು ಈ ಜಿಲ್ಲೆಗೆ ಅವರ ಕೊಡುಗೆ ಅಪಾರ. ಇನ್ನು ಮುಂದೆ ಕೂಡ ಥರ್ಡ್ ಜನರೇಷನ್ ಕೂಡ ಅದೇ ಕೆಲಸವನ್ನು ಮುಂದುವರಿಸುತ್ತೆ. ಸರ್, ಈಗ ನೀವು ಪ್ರಚಾರಕ್ಕೆ ಬಂದಿರೋ ಒಂದಷ್ಟು ಅವರಿಗೆ ಸಾಥ್ ಕೊಡಕ್ಕೆ ಬಂದಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ದಾವಣಗೆರೆಗೆ ಬಂದು? ನೋಡಿ, ಒಬ್ಬ ಯುವಕನಿಗೆ ಟಿಕೆಟ್ ಸಿಕ್ಕಿದೆ. ಯಾರೋ ಸಮರ್ಥ 27-28 ವಯಸ್ಸು ಯುವಕ, ಅವನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಅದು ನಮ್ಮ ಜವಾಬ್ದಾರಿ. ಯುವಕರು ಎಲ್ಲ ಸೇರಿ ಅವ್ರನ್ನ ಗೆಲ್ಲಿಸಬೇಕಾಗಿರೋದು. ಯುವಕರು ಪಾಲಿಟಿಕ್ಸಿಗೆ ಬಂದರೆ ಮಾತ್ರ ಒಳ್ಳೆ ಒಂದು ಗವರ್ನೆನ್ಸನ್ನು ಕೊಡೋಕ್ಕಾಗೋದು. 25 ವರ್ಷದಿಂದ ಶಾಮನೂರು ಕುಟುಂಬ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿ. ಯಾರು? ಬಿಜೆಪಿ ಅವ್ರ ಕಣ್ಣಿಗೆ ಸ್ವಲ್ಪ ಟೆಸ್ಟಿಂಗ್ ಕಳಿಸಿ, ಕಣ್ಣಿಗೆ ಟೆಸ್ಟಿಂಗ್ ಕಳಿಸಿ, ಕಣ್ಣು ಟೆಸ್ಟ್ ಮಾಡಿ ಈ ಬಂದಿರೋ ರೋಡು, ಅವ್ರು ನಿಂತು ಮಾತಾಡ್ತಾ ಇರೋದು, ಕುಡಿಯೋ ನೀರು, ಲೈಟು ಎಲ್ಲ ಅವರು ತಾತ ತಂದು ಕೊಟ್ರು ಅಂತ ನಮ್ಮ ಅಜ್ಜ ಶಾಮನೂರು ಅಜ್ಜ ತಂದು ಕೊಟ್ಟಿದ್ದು. ಓಕೆ, ಅಲ್ಪಸಂಖ್ಯಾತರ ಬಹುಮತಗಳು ನಮ್ಮ ಕಡೆ ವಾಲ್ತವೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ ರೀ. ನೋಡಿ, ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಹತ್ರ ನಾವು ಕೇಳ್ಬೋದು, ಏನು ಬೇಕಾದರೂ ಕೇಳ್ಬೋದು. ಟಿಕೆಟ್ ಕೊಡಿ ಅನ್ಬೋದು, ದುಡ್ಡು ಕೊಡಿ ಅನ್ಬೋದು, ಏನಾದರೂ ಕೇಳ್ಬೋದು. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರು ಕೇಳೋರು ಟಿಕೆಟ್ ಕೊಡಿ ಅಂತ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿರೋದು. 100% ವೋಟ್ ನಮಗೆ ಬೀಳೋದು. ನಾನು ಹೇಳಲ್ಲ, ನಾನು ಡಿ ಕೆ ಶಿವಕುಮಾರ್ ಫಾಲೋವರ್. ನಾವು ಹೇಳಿದ್ರೆ ಪಕ್ಕ ಇರುತ್ತೆ. 8ನೇ ತಾರೀಕು ಹೇಳ್ತೀನಿ. ಯುವ ಕಾಂಗ್ರೆಸ್ನ ನಾಯಕನಿಗೆ ಅವಕಾಶ ಸಿಕ್ಕಿದೆ. ಒಬ್ಬ ಯುವಕನಿಗೆ ಸಮರ್ಥವಾಗಿ ದಾವಣಗೆರೆ ಸೌತನ್ನು ನಡೆಸ್ತಾರೆ. ಶಾಮನೂರು ಕುಟುಂಬದವರು ಈ ಜಿಲ್ಲೆಗೆ ಅವರ ಕೊಡುಗೆ ಅಪಾರ. ಇನ್ನು ಮುಂದೆ ಕೂಡ ಥರ್ಡ್ ಜನರೇಷನ್ ಕೂಡ ಅದೇ ಕೆಲಸವನ್ನು ಮುಂದುವರಿಸುತ್ತೆ. ಸರ್, ಈಗ ನೀವು ಪ್ರಚಾರಕ್ಕೆ ಬಂದಿರೋ ಒಂದಷ್ಟು ಅವರಿಗೆ ಸಾಥ್ ಕೊಡಕ್ಕೆ ಬಂದಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ದಾವಣಗೆರೆಗೆ ಬಂದು? ನೋಡಿ, ಒಬ್ಬ ಯುವಕನಿಗೆ ಟಿಕೆಟ್ ಸಿಕ್ಕಿದೆ. ಯಾರೋ ಸಮರ್ಥ 27-28 ವಯಸ್ಸು ಯುವಕ, ಅವನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಅದು ನಮ್ಮ ಜವಾಬ್ದಾರಿ. ಯುವಕರು ಎಲ್ಲ ಸೇರಿ ಅವ್ರನ್ನ ಗೆಲ್ಲಿಸಬೇಕಾಗಿರೋದು. ಯುವಕರು ಪಾಲಿಟಿಕ್ಸಿಗೆ ಬಂದರೆ ಮಾತ್ರ ಒಳ್ಳೆ ಒಂದು ಗವರ್ನೆನ್ಸನ್ನು ಕೊಡೋಕ್ಕಾಗೋದು. 25 ವರ್ಷದಿಂದ ಶಾಮನೂರು ಕುಟುಂಬ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿ. ಯಾರು? ಬಿಜೆಪಿ ಅವ್ರ ಕಣ್ಣಿಗೆ ಸ್ವಲ್ಪ ಟೆಸ್ಟಿಂಗ್ ಕಳಿಸಿ, ಕಣ್ಣಿಗೆ ಟೆಸ್ಟಿಂಗ್ ಕಳಿಸಿ, ಕಣ್ಣು ಟೆಸ್ಟ್ ಮಾಡಿ ಈ ಬಂದಿರೋ ರೋಡು, ಅವ್ರು ನಿಂತು ಮಾತಾಡ್ತಾ ಇರೋದು, ಕುಡಿಯೋ ನೀರು, ಲೈಟು ಎಲ್ಲ ಅವರು ತಾತ ತಂದು ಕೊಟ್ರು ಅಂತ ನಮ್ಮ ಅಜ್ಜ ಶಾಮನೂರು ಅಜ್ಜ ತಂದು ಕೊಟ್ಟಿದ್ದು. ಓಕೆ, ಅಲ್ಪಸಂಖ್ಯಾತರ ಬಹುಮತಗಳು ನಮ್ಮ ಕಡೆ ವಾಲ್ತವೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆಗಲ್ಲ ರೀ. ನೋಡಿ, ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಹತ್ರ ನಾವು ಕೇಳ್ಬೋದು, ಏನು ಬೇಕಾದರೂ ಕೇಳ್ಬೋದು. ಟಿಕೆಟ್ ಕೊಡಿ ಅನ್ಬೋದು, ದುಡ್ಡು ಕೊಡಿ ಅನ್ಬೋದು, ಏನಾದರೂ ಕೇಳ್ಬೋದು. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರು ಕೇಳೋರು ಟಿಕೆಟ್ ಕೊಡಿ ಅಂತ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿರೋದು. 100% ವೋಟ್ ನಮಗೆ ಬೀಳೋದು. ನಾನು ಹೇಳಲ್ಲ, ನಾನು ಡಿ ಕೆ ಶಿವಕುಮಾರ್ ಫಾಲೋವರ್. ನಾವು ಹೇಳಿದ್ರೆ ಪಕ್ಕ ಇರುತ್ತೆ. 8ನೇ ತಾರೀಕು ಹೇಳ್ತೀನಿ. ಯುವ ಕಾಂಗ್ರೆಸ್ನ ನಾಯಕನಿಗೆ ಅವಕಾಶ ಸಿಕ್ಕಿದೆ. ಒಬ್ಬ ಯುವಕನಿಗೆ ಸಮರ್ಥವಾಗಿ ದಾವಣಗೆರೆ ಸೌತನ್ನು ನಡೆಸ್ತಾರೆ. ಶಾಮನೂರು ಕುಟುಂಬದವರು ಈ ಜಿಲ್ಲೆಗೆ ಅವರ ಕೊಡುಗೆ ಅಪಾರ. ಇನ್ನು ಮುಂದೆ ಕೂಡ ಥರ್ಡ್ ಜನರೇಷನ್ ಕೂಡ ಅದೇ ಕೆಲಸವನ್ನು ಮುಂದುವರಿಸುತ್ತೆ. ಸರ್, ಈಗ ನೀವು ಪ್ರಚಾರಕ್ಕೆ ಬಂದಿರೋ ಒಂದಷ್ಟು ಅವರಿಗೆ ಸಾಥ್ ಕೊಡಕ್ಕೆ ಬಂದಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ದಾವಣಗೆರೆಗೆ ಬಂದು? ನೋಡಿ, ಒಬ್ಬ ಯುವಕನಿಗೆ ಟಿಕೆಟ್ ಸಿಕ್ಕಿದೆ. ಯಾರೋ ಸಮರ್ಥ 27-28 ವಯಸ್ಸು ಯುವಕ, ಅವನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಅದು ನಮ್ಮ ಜವಾಬ್ದಾರಿ. ಯುವಕರು ಎಲ್ಲ ಸೇರಿ ಅವ್ರನ್ನ ಗೆಲ್ಲಿಸಬೇಕಾಗಿರೋದು. ಯುವಕರು ಪಾಲಿಟಿಕ್ಸಿಗೆ ಬಂದರೆ ಮಾತ್ರ ಒಳ್ಳೆ ಒಂದು ಗವರ್ನೆನ್ಸನ್ನು ಕೊಡೋಕ್ಕಾಗೋದು. 25 ವರ್ಷದಿಂದ ಶಾಮನೂರು ಕುಟುಂಬ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿ. ಯಾರು? ಬಿಜೆಪಿ ಅವ್ರ ಕಣ್ಣು